brought to you by Vigard. ಈಗ ಅದೇ ಮಾಸ್ಕು ಅದೇ PPE ಕಿಟ್ ಅಂದ್ಕೊಂಡು ನಿಮ್ಮಲ್ಲಿ ಆರೋಪ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಗರಣ ಅಂತ ಕಾಂಗ್ರೆಸ್ನವರು ಕರೀತಾ ಇದ್ದಾರೆ. ಕೋವಿಡ್ ಟೈಮಲ್ಲಿ ಅಗಾಧವಾದಂಥ ಹಗರಣ ಅನ್ನುವಂಥ ಮಾತನ್ನ ಇವತ್ತಿಗೂ ಕೂಡ ಕಾಂಗ್ರೆಸ್ನವರು ಪ್ರಚಾರದಲ್ಲಿ ಬಳಸ್ತಾ ಇದ್ದಾರೆ. ಈ ಹಗರಣ ಆಗಿದೆ ಅಂತೀರಾ? ಅದಕ್ಕೀಗ ತನಿಖೆಗೋಸ್ಕರ ಒಂದು ಆಯೋಗವನ್ನು ಕೂಡ ರಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಯಿತು. ಮಾನ್ಯ ನರೇಂದ್ರ ಮೋದಿ ಅವರನ್ನು ಕೂಡ ಕೋವಿಡ್ ವಿಚಾರದಲ್ಲಿ ಅಪಪ್ರಚಾರ ಮಾಡಿದರು. ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಬಗ್ಗೆ ಮಾತಾಡಿದರು. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಕೋವಿಡ್ ಅನ್ನುವಂತಹ ಮಹಾಮಾರಿ ಸಾಂಕ್ರಾಮಿಕ ರೋಗ. ಅದು ಒಂದು ಯುದ್ಧ ಬಂದಾಗ ಯಾವ ರೀತಿ ನಾವು ಸಮರೋಪಾದಿಯಲ್ಲಿ ನಾವು ಅದನ್ನು ಹತೋಟಿಗೆ ತರಬೇಕು, ಅದನ್ನು ಫೇಸ್ ಮಾಡಬೇಕು, ಆ ರೀತಿಯಲ್ಲಿ ನಾವು ಅವತ್ತು ಕೆಲಸ ಮಾಡಿದ್ದೀವಿ. ಇಡೀ ಸರ್ಕಾರ, ಇಡೀ ವ್ಯವಸ್ಥೆ, ಒಂದು ವಿರೋಧ ಪಕ್ಷದ ನಾಯಕರಾಗಲಿ ವಿರೋಧ ಪಕ್ಷ ಯಾವಾಗಲೂ ಕೂಡ ಇಂಥ ವಿಶೇಷ ಸನ್ನಿವೇಶಗಳಲ್ಲಿ ಎಲ್ಲ ಸಂದರ್ಭದಲ್ಲೂ ಸರ್ಕಾರದ ಜೊತೆ ನಿಲ್ಲಬೇಕಾಗಿತ್ತು. ಒಂದು ದಿವಸ ನಿಲ್ಲಿಲ್ಲ ಇವರು. ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ದೇಶದಲ್ಲಿ ವಿರೋಧ ಪಕ್ಷಗಳು ಸರ್ಕಾರಕ್ಕೆ ಸಹಕಾರ ವಿಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕೊಟ್ಟಿಲ್ಲ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಇದು ಭಾರತದಲ್ಲಾಗಿದೆ. ವಿಮರ್ಶೆ ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ. ವಿದೇಶದ ನೆಲದಲ್ಲಿ ಇವತ್ತು ನಿಮ್ಮ ಮೀಡಿಯಾದವರು ಏನು ಹೇಳಿದರು? ಕೋವಿಡ್ನಂಥ ಮಹಾಮಾರಿಯನ್ನು ಭಾರತ ಯಾವತ್ತೂ ಕೂಡ ನಿಯಂತ್ರಣ ಮಾಡೋಕ್ಕಾಗಲ್ಲ. ಅಲ್ಲಿರ್ತಕ್ಕಂಥ ಆರೋಗ್ಯ ಸೇವೆಯ ವ್ಯವಸ್ಥೆಗಳು ಸರಿಯಾಗಿಲ್ಲ, ಸಮರ್ಪಕವಾಗಿಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಲ್ಲ. ಕೋಟ್ಯಾಂತರ ಭಾರತೀಯರು ರಸ್ತೆ ಚರಂಡಿಯಲ್ಲಿ ಸಾವಾಗುತ್ತೆ ಅಂತ ವರದಿ ಮಾಡಿದರು. ನಾನು ಹೇಳಲಿಲ್ಲ. ಅಂಥದ್ದನ್ನು ಇಷ್ಟು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿ ನಿಯಂತ್ರಣ ಮಾಡಿ ನೀವು ಪ್ರಶಂಸೆ ಮಾಡಬೇಡಿ. ಆದರೆ ಟೀಕೆ ಟಿಪ್ಪಣಿಗಳು ಅಪಪ್ರಚಾರ ಮಾಡ್ತಿರಲ್ಲ, ಇದು ಒಳ್ಳೆಯದಾಗಲ್ಲ. ಇದೇ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ HK ಪಾಟೀಲ್ ನೇತೃತ್ವದಲ್ಲಿ ಸಾಕಷ್ಟು ದೊಡ್ಡ ವಿಚಾರಗಳನ್ನು ಮಾಡ್ತು. ನಿಮ್ಮ ವಿರುದ್ಧ ಅಥವಾ BJP ಸರ್ಕಾರದ ವಿರುದ್ಧ ನೇರವಾದಂಥ ಗಂಭೀರವಾದಂಥ ಆರೋಪವನ್ನು ಮಾಡ್ತು. ಆ ಸಂದರ್ಭದಲ್ಲಿ ನಿರ್ವಹಣೆ ಮಾಡಿದ್ದು ಒಂದು ಭಾಗ. ಆದರೆ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಲೆಕ್ಕಗಳು ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ರು. ಇವತ್ತಿಗೂ ಕೂಡ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರಿಪೋರ್ಟ್ಸ್ಗಳಿದೆ ಎನ್ನುವಂಥ ಮಾತನ್ನು ಇದೇ HK ಪಾಟೀಲ್ ಹೇಳಿದ್ರು. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಲ್ಲಿ HK ಪಾಟೀಲ್ ಇರ್ಬೋದು, ಕಾಂಗ್ರೆಸ್ನ ಮಹಾನ್ ಬುದ್ಧಿವಂತ ಒಬ್ಬರು ಮಾಜಿ ಸ್ಪೀಕರ್ ಇದ್ರಲ್ಲ, ಇವರು ಪೂರ್ವಯೋಜಿತವಾಗಿರ್ತಕ್ಕಂಥ ಪೂರ್ವಾಗ್ರಹ ಪೀಡಿತರು. ಸುಧಾಕರ್ನ ಫಿಕ್ಸ್ ಮಾಡಬೇಕು, ಹೇಗಾದರೂ ಮಾಡಬೇಕು. ಇದು ಇವ್ರ ಕುತಂತ್ರ. ಆದರೆ ಈ ಸುಧಾಕರು, ನನ್ನ ತಂದೆ ತಾಯಿ ಇದಕ್ಕೆ ನಾನು ಹುಟ್ಟಿಸ್ಲಿಲ್ಲ. ಇಂಥ ಪಾಪದ ಕೆಲಸ ಮಾಡಿಸ್ಲಿಕ್ಕೆ ನಾನು ಡಾಕ್ಟ್ರ್ ಆಗಿಲ್ಲ ಅಥವಾ ನಾನು ಸಾಮಾಜಿಕ ಸೇವೆಯಲ್ಲಿ ನಾನಿಲ್ಲ. ನಾನು ಈ ರಾಜ್ಯದ 6.5 ಕೋಟಿ ಜನರ ಆರೋಗ್ಯದ ಒಂದು ಸಮಸ್ಯೆಯನ್ನು ನಾನು ಸೇವೆ ಮಾಡಿದ್ದೀನಿ, ಜೀವ ರಕ್ಷಣೆ ಮಾಡಿದ್ದೀನಿ. ಆ ತೃಪ್ತಿ ನನಗಿದೆ. ರಮೇಶ್ ಕುಮಾರ್ ಯಾಕೆ ನಿಮ್ಮನ್ನು ಫಿಕ್ಸ್ ಮಾಡಬೇಕು? ನೇರವಾಗಿ ಕೇಳ್ತಾ ಇದ್ದೀನಿ. ರಾಜಕೀಯ ಇದೆಯಾ? ರಾಜಕಾರಣ ಅಷ್ಟೇ. ಇವತ್ತು ನೋಡಿ, ಯಾವತ್ತೂ ಕೂಡ ಒಂದು ರಾಜಕಾರಣದಲ್ಲಿ ಬೆಳೀತಾ ಇದ್ದರೆ ಸಹಿಸಲ್ಲ. ಯಾವುದೇ ಕಾರಣ ಇಲ್ಲ, ಯಾವುದೂ ಕಾರಣ ಇಲ್ಲ. ರಾಜೀನಾಮೆ ಕೊಟ್ಟರೆ ಡಿಸ್ಕ್ವಾಲಿಫಿಕೇಷನ್ ಮಾಡಿದರು. ಪ್ರಪಂಚ ನೋಡಿದೆ ಅಲ್ವಾ? 17 ಜನರು ರಾಜೀನಾಮೆ ಕೊಟ್ಟರೆ ಅದನ್ನು ಅಕ್ಸೆಪ್ಟ್ ಮಾಡೋ ಬದಲು ಅದನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ನೋಡಿ, ಆದೇಶ ನೋಡಿ, ಛೀಮಾರಿ ಹಾಕಿದೆ ಅವರ ಒಂದು ಡಿಸಿಷನ್ಗೆ. ಅಂತಿಮವಾಗಿ ಜನರ ಕೋರ್ಟ್ ಇತ್ತು, ಜನರ ಮುಂದೆ ಹೋದ್ವಿ. 4-5 ಸಾವಿರ ಇದ್ದಂಥ ಮತ 85,000 ಯಾಕೆ ಕೊಟ್ಟರು ಜನ? Brought to you by Vigard.